ನವಶಕ್ತಿ ಪೀಠಗಳು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಕಲಬುರಗಿಲಿಂದ ಮೈಸೂರು ಬಂದಿದ್ದ. ಮೈಸೂರಿನಾಗ ನಮ್ಮ ಅತ್ತಿ ಮಕ್ಕಳಿದ್ದರು, ಅವ್ರಿಗೂ ಕರ್ಕೊಂಡು ಆಟೋ ಮುಗಿಸ್ಕೊಂಡು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋದ. ಈ ಚಾಮುಂಡಿ ಬೆಟ್ಟ ಒಂದು ಮೈಸೂರು ಒಳಗಿರೋಂಥ ಅತ್ಯಂತ ಪುರಾತನ ದೇವಸ್ಥಾನದ ಒಳಗೆ ಒಂದದ. ಅದಲ್ಲದೆ ಒಂದು ನವಶಕ್ತಿ ಪೀಠ ಅಂಥೇಳಿ ಏರ್ಪಟ್ಟದ. ರೈಲ್ವೆ ಸ್ಟೇಷನ್ಲಿಂದ ಸೀದಾ ಡೈರೆಕ್ಟಾಗಿ ಆಟೋಕ್ಕೆ ಕುಂತು ಚಾಮುಂಡಿ ಬೆಟ್ಟಕ್ಕೆ ಕಡೆ ಹೋದೆವು. ಮೈಸೂರು ಹೆಂಗಂತ ಹೇಳಿದ್ರೆ ಎಲ್ಲ ರೀತಿ ಕಲ್ಚರ್ಸ ಈ ಮೈಸೂರು ಒಳಗೆ ಅವ. ಅದಲ್ಲದೆ ಇಲ್ಲಿ ಭಾಳಷ್ಟು ಪುರಾತನವಾದಂಥ ದೇವಸ್ಥಾನಗಳು, ರಾಜ ಸಂಸ್ಥೆಗಳು ಎಲ್ಲನೂ ಇಲ್ಲಿ ನೋಡಬಹುದು. ದಸರಾ ಒಳಗಂತೂ ಆನೆ ಅಂಬಾರಿ ಅಂತೂ ಇಷ್ಟು ಮಸ್ತಾಗಿ ಇರ್ತದ, ಅದು ಹೇಳಪ್ಲೇನೆ ಅಲ್ಲ. ಯಾಕಂದ್ರೆ ಅಷ್ಟು ಜನಗಳೆಲ್ಲ ಬರ್ತಾರೆ ಬೇರೆ ಬೇರೆ ಊರ್ಲಿಂತ ಈ ದಸರಾ ಮಹೋತ್ಸವ ನೋಡೋ ಸಲುವಾಗಿನೇ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ನೀವು ಹೋಗಬೇಕು ಅಂತ ಹೇಳಿದ್ರೆ ಬೆಟ್ಟ ಹತ್ಕೊಂಡು ಹೋಗಬೇಕು. ಆಟೋ ಬಸ್ಸಿಗೆಲ್ಲ ಹೋದರೂ ಸೀದಾ ಮೇಲೆ ಡೈರೆಕ್ಟಾಗಿ ಒಯ್ಯೋಂಥ ವ್ಯವಸ್ಥೆ ಕೂಡ ಅದ. ಸೊ ಬಸ್ ಸ್ವಲ್ಪ ಟೈಮಿಂಗ್ ಇರಲಾರ್ದ ಬಟ್ಟಿಗೆ ನಾವು ಆಟೋ ಮುಗಿಸ್ಕೊಂಡು ಹೋದೆವು. ಬಸ್ ನಾರ್ಮಲ್ ಬಸ್ಸಸ್ ಆದರೆ ಒಬ್ರಿಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ಆಟೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ 60 ರೂಪೀಸ್ ತೊಗೋತಾರೆ. ಅದಕ್ಕೆ 20 ರೂಪೀಸ್ ಡಿಫ್ರೆನ್ಸ್ ಅದ. ವ್ಯೂ ಮಾತ್ರ ಯಾವ ರೀತಿ ಇರ್ತದ ಮೇಲೆ ಅಂತ ಹೇಳಿದ್ರೆ ಭಾಳಷ್ಟು ಜಬರ್ದಸ್ತಾಗಿತ್ತು. ಚಂಡಮುಂಡರ ಸಂಹಾರ ಆಗಿ ಸಲುವಾಗಿ ಈ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಅಂಥೇಳಿ ಹೆಸರು ಬಂದದ. ಈ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಮೂರ್ತಿ ಅಲ್ಲದೆ ರಾಕ್ಷಸಂದು ಮತ್ತು ನಂದಿ ಮೂರ್ತಿ ಕೂಡ ನೋಡಬಹುದು. ಒಳಗೆ ಮೊಬೈಲ್ ಅಲಾವ್ ಇರಲಿಲ್ಲ, ಸೊ ಅದ್ರ ಸಲುವಾಗಿ ಹೊರಗಿಂದ ವಿಡಿಯೋ ಮಾಡ್ಲಿಕ್ಕಾಯ್ತು. ಹೋಗಿ ಪಾಳೆಗೆ ನಿಂತು ದೇವ್ರ ದರ್ಶನ ಮಾಡ್ಕೊಂಡು ಬಂದೆವು. ಇನ್ನೂ ಒಂದು ಏನಂತ ಹೇಳಿದ್ರೆ, ಈ ಟೂರಿಸ್ಟ್ ಪ್ಲೇಸ್ ಒಳಗೆಲ್ಲ ನೀವು ಹೋಗ್ಬೇಕಾದ್ರೆ ಭಾಳಷ್ಟು ಸೇಫ್ಲಿಂತಿರ್ರಿ. ಯಾಕಂದ್ರೆ ಭಾಳಷ್ಟು ಟೋಪಿ ಹಾಕ್ಲಿಕ್ಕೆ ಕುಂತಿರ್ತಾರೆ ಜನ. ಏನಾಯಿತು ನನ್ನ ಜೊತೆ ಅಂತ ಹೇಳಿದ್ರೆ, ಹೂವು ಬ್ಯಾಡ ಅಂತ ಹೇಳಿದ್ರು, ಜಬರ್ದಸ್ತಿಲಿಂತ ಹೂವು ಕೊಟ್ಟರು. ಹೇಳತ್ತೀನಿ ಬ್ಯಾಡ ಅಂತ ಅಂದರೂ ಕೇಳಲಿಲ್ಲ. ಹೋಗಿ ಬಂದಮೇಲೆ 150 ರೂಪೀಸ್ ಅಂತ ಹೇಳಿದ್ರು. ಅದು ಒಂದು ಹಾರಕ್ಕೆ 150 ರೂಪೀಸ್ ತೊಗೊಂಡ್ರು. ಅದಕ್ಕೆ ಭಾಳಷ್ಟು ಸ್ಕ್ಯಾಮ್ ಮಾಡ್ತಾರೆ. ದೇವ್ರ ಸನ್ನಿಧಿ ಒಳಗಿದ್ರೂ ಕೂಡ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಇರಬೇಕಾಗ್ತದ. ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಶಕ್ತಿಪೀಠಗಳ ವೀಡಿಯೋನ ಮಾಡ್ಲತ್ತೀನಿ. ಆದಷ್ಟು ಬೇಗ ಅವೆಲ್ಲ ನಿಮ್ಮ ಎದುರುಗಡೆ ಬರ್ತಾವೆ. ಅಲ್ಲಿ ತನಕ ನಂಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ.